1390 ಇದೆಯಲ್ಲ, ಸೇಮ್ ನೀವು ಕೀ ಆನ್ ಮಾಡಿ ಆಫ್, ಇವಾಗ ತೋರಿಸ್ತೀನಿ, ಆನ್ ಮಾಡಿ ಆಫ್ ಮಾಡ್ತೀನಿ ನೋಡಿ. ಸೇಮ್ ನೀವು 1390 ಹೆಂಗೆ ಬರುತ್ತೆ ಹಂಗೆ ಬರುತ್ತೆ ಡ್ಯಾಶು. ಇದರಲ್ಲೂ ಸೇಮ್ ಬ್ಲೂಟೂತ್ ಕನೆಕ್ಟಿವಿಟಿ ನೋಡಿ. ಫೋನ್ ಪೇರ್ ಮಾಡ್ಬೋದು, ಹೆಡ್ಸೆಟ್ ಸಪ್ರೇಟಾಗಿ ಪೇರ್ ಮಾಡ್ಬೋದು, ಹೆಡ್ಸೆಟ್ ಹೆಲ್ಮೆಟಲ್ಲಿರೋ ಹೆಡ್ಸೆಟ್ನ ಪೇರ್ ಮಾಡ್ಬೋದು. ಇದು ನಿಮ್ಮ ಏರ್ಪಾಡ್ಸ್ ಏನಾದರೂ ಕನೆಕ್ಟ್ ಮಾಡ್ಕೊಬೋದು. ಇದು ಫೋನ್ ಆಲ್ರೆಡಿ ಕನೆಕ್ಟ್ ಆಗಿದೆ. ಬ್ಲೂಟೂತ್ ಆಫ್ ಆನ್ ಮಾಡ್ಕೊಬೋದು, ಕ್ವಿಕ್ ಶಿಫ್ಟರ್ ಆನ್ ಆಫು, ಕ್ವಿಕ್ ಸೆಲೆಕ್ಟರು, ಇದರಲ್ಲಿ ಆಡಿಯೋ ಅಪ್ ಡೌನು ಮಾಡ್ಕೊಬೋದು ಮತ್ತು ಕ್ವಿಕ್ ಸೆಲೆಕ್ಟರು ಚೂಸ್ ಮಾಡ್ಕೊಬೋದು. ಇದರಲ್ಲಿ ನಿಮ್ಗೆ ಯಾವ ಥರ ಬೇಕು, ಎಲ್ಲಿ ಏನೇನು ಬೇಕು ಅಂದರೆ ಇಲ್ಲಿ ಫಂಕ್ಷನ್ ಇದೆಯಲ್ಲ, ಓಡೋ ಎಲ್ಲಿ ತೋರಿಸ್ಬೇಕು, ಮೈಲೇಜ್ ಎಲ್ಲಿ ತೋರಿಸ್ಬೇಕು ಎಲ್ಲ ಸೆಲೆಕ್ಟ್ ಮಾಡ್ಕೊಬೋದು. ಸಿಂಪಲಾಗಿ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ, ಬಿಕಾಸ್ ಮೋಸ್ಟ್ ಆಫ್ ದೆಮ್ ನೀವು ಎಕ್ಸ್ಪ್ಲೇನ್ ಮಾಡಿರ್ತಾರೆ ನಿಮ್ಗೆ ಆಲ್ರೆಡಿ, ನೀವು ನೋಡಿರ್ತೀರ. ಬಟ್ ಸ್ಟಿಲ್, ಸೊ ನಿಮ್ಗೆ ಇಲ್ಲಿ ಕೂಲೆಂಟ್ ನೋಡಿ ಆಲ್ರೆಡಿ 102 ಎಕ್ಬಿಟ್ಟಿದೆ. ನಿಲ್ಲಿಸಿದ್ದೀನಲ್ಲ ಗಾಡಿ. ಸೊ ರೈಡ್ ಮೋಡಲ್ಲಿ ನಾವು ಟ್ರ್ಯಾಕ್ ಹಾಕ್ಕೊಳೋಣ. ಕ್ವಿಲ್ ಸ್ವಿಚ್ ಆಗಿದೆ ಬ್ರೋ. ಡಿಆಕ್ಟಿವೇಟ್ ಕ್ವಿಲ್ ಸ್ವಿಚ್ ಇಸ್ ಡಿಆಕ್ಟಿವೇಟೆಡ್ ಬ್ರದರ್. ಓಕೆ ಬ್ರೋ, ಲೆಟ್ಸ್ ಆನ್ ಕ್ವಿಲ್ ಸ್ವಿಚ್. ಓಕೆ, ಕ್ವಿಲ್ ಸ್ವಿಚ್ ಆನ್ ಆಗಿರ್ಬೇಕು, ಸಾರಿ. ಮತ್ತು ಇದು ಮ್ಯಾನ್ಯುವಲ್ ಟ್ರ್ಯಾಕ್ಷನ್ ಕಂಟ್ರೋಲ್ಸು, ಸ್ಲೈಡ್ ಹಾಕೋಬಿಡಲ್ಲ ವೆನ್ ಯು ಕಾರ್ನರಿಂಗ್. ಪ್ಲಸ್ ಇದು ಫ್ರಂಟ್ ವೀಲ್ ಏನಾದರೂ ವಿಲಿ ಪಾಪ್ ಆದರೆ ಬ್ಯಾಕ್ ವೀಲ್ ಆಟೋಮೆಟಿಕ್ ಇಲ್ಲ ಕಟ್ ಆಫ್ ಪವರ್. ಅಂದರೆ ನಿಮಗೆ ಫುಲ್ ಥ್ರಾಟ್ಲಲ್ಲಿ ಫ್ರಂಟ್ ವೀಲ್ ಪವರ್ ವೀಲ್ ಹಿಡಿಯುತ್ತೆ. ಸೊ ನಿಂಗೆ ಆ ವೀಲಿ ಹೊಡೆದಾಗ ಇದು ಆನ್ ಇದ್ದರೆ ನಿಮಗೆ ಪವರ್ ಕಟ್ ಆಫ್ ಮಾಡಿಬಿಡುತ್ತೆ, ಆಟೋಮೆಟಿಕ್ ಬೈಕೇ ಪವರ್ ಕಟ್ ಆಫ್ ಮಾಡಿಬಿಡುತ್ತೆ. ಆಮೇಲೆ ಲಾಂಚ್ ಕಂಟ್ರೋಲ್, ವಿಲ್ ಸ್ಟಾರ್ಟ್ ಲಾಂಚ್ ಕಂಟ್ರೋಲ್ ಅನ್ಸುತ್ತೆ, ನೋಡೋಣ. ನನಗೆ ಗೊತ್ತಿಲ್ಲ, ವಿಲ್ ಸಿ ಲಾಂಚ್. ಓ, ಫುಲ್ ಹೋಗುತ್ತೆ ಬ್ರೋ ಲಾಂಚಲ್ಲಿ. ಲಾಂಚ್ ಆ್ಯಕ್ಟಿವೇಟ್ ಮಾಡೋದು ಹೆಂಗೆ ಬ್ರೋ? ಸೀರಿಯಸ್ಸಾಗಿ ನನಗೆ ಗೊತ್ತಿಲ್ಲ ಲಾಂಚ್ ಆ್ಯಕ್ಟಿವೇಟ್ ಮಾಡೋದು ಹೆಂಗೆ ಅಂತ. ಲಾಂಚ್ ಆ್ಯಕ್ಟಿವೇಟ್ ಮಾಡೋದು ಹೆಂಗೆ ಬ್ರೋ? ಐ ಹ್ಯಾವ್ ನೋ ಐಡಿಯಾ ಬ್ರೋ. ಲೆಟ್ಸ್ ಜಸ್ಟ್ ಡೂ ಇಟ್. 4000 RPM ಇಂದ ಲಾಂಚ್ ಮಾಡಿಬಿಡೋಣ. ಸ್ವಲ್ಪ ಅಪ್ಪಿಲ್ ಬಂದಿದೆ ಇಲ್ಲಿ. ಇವಾಗ ಡೌನ್ ಎಲ್ಲೋ ಬ್ರೋ, ಫುಲ್ ಟಕ್ಕಿನ್ ಆಗಿದ್ದೀನಿ ಬ್ರೋ. ಇನ್ನೂ ಎಷ್ಟು ಟಕ್ಕಿನ್ ಹಾಕ್ಬೇಕು ಬ್ರೋ? ಮೈ ಗಾಡ್, 170 ಟಚ್ ಆಗಿಲ್ಲ ಅನ್ಸುತ್ತೆ. ಫುಲ್ ಟಕ್ಕಿನ್ ಆಗಿದ್ದೀನಿ, ಫುಲ್.
ಹಿಡ್ಕೊಂಡ್ರು ಅದು 170 ಮೇಲೆ ಹೋಗ್ತಾರ ಅವರು. ಬ್ರೋ ನಾನು ಸೀರಿಯಸ್ ಆಗಿ ಹೇಳ್ತಾರೆ, ಡ್ಯೂಕ್ ಇಸ್ ಫನ್, ಬಟ್ ಅದೇನೋ ಸ್ಪೀಡ್ ಇದೆ ಅಂತಾನೆ ಅನಿಸ್ತಾ ಇಲ್ಲ. ಮೇ ಬಿ ಬಿಕಾಸ್ GD ಸ್ಪೀಡಿಗೆ ಯೂಸ್ ಟು ಆಗಿದೆ ನನಗೆ ಗೊತ್ತಿಲ್ಲ. ನಾನು ವೀಡಿಯೋಸಲ್ಲೆಲ್ಲ ನೋಡ್ದಂಗೆಲ್ಲ ಡ್ಯೂಕ್ ಕಿತ್ಕೊಂಡು ಹೋಗುತ್ತೆ GD ಜೊತೆ, ಐ ಮೀನ್ ಕಂಪ್ಯಾರಿಸನ್ ಮಾಡಿದಾಗ. ಬಟ್ ಇಲ್ಲಿವರೆಗೂ ಇಲ್ಲಿ ಬ್ರಿಡ್ಜ್ ಕಡೆ ಹೋಗ್ಬಿಟ್ಟು ಆ ಕಡೆಯಿಂದ ಬಂದ್ಬಿಡೋಣ. ನಾನು ನೋಡಿರೋ ಪ್ರಕಾರ ಎಲ್ಲ ಹಂಗೆ ಆಗೋದು. ಇನಿಷಿಯಲಲ್ಲಿ GT ಐ ಮೀನ್ ಡ್ಯೂಕ್ ಹೋಗ್ಬಿಡುತ್ತೆ ಫಾಸ್ಟಾಗಿ. ಬಟ್ ದೆನ್ ಬ್ರೋ ಅಟ್ಲೀಸ್ಟ್ ಮೇ ಬಿ ಸೌಂಡ್ ಇಲ್ಲ. ನನ್ನ ಫಸ್ಟು ಒಂದು ನಿಮಿಷ ರೀ. ಸೊ ಎಕ್ಸಾಸ್ಟ್ ಇಲ್ಲ ಗಾಡಿಯಲ್ಲಿ. ಫಸ್ಟು GT ಎಲ್ಲ ಎಕ್ಸಾಸ್ಟ್ ನೋಟ್ ಕೇಳಿ ಒಂಥರ ಮಸ್ತಾಗಿ ಫೀಲ್ ಆಗುತ್ತೆ ಗಾಡಿ ಓಡ್ಸೋಕ್ಕೆ. ಇದರಲ್ಲಿ ಫಸ್ಟ್ ಥಿಂಗ್ ಎಕ್ಸಾಸ್ಟ್ ನೋಟಿಲ್ಲ. ಮೇ ಬಿ ಅದಕ್ಕೆ ನನಗೇನು ಆ ಸೌಂಡ್ ಹೋಗ್ತದೆ ಸ್ಪೀಡು ಅನಿಸ್ತಲ್ಲ ಮೇ ಬಿ. ಬ್ರೋ 170 ಮೇಲೆ ಹೋಗ್ತಾರ ಬ್ರೋ, ಕಮಾನ್ ಬ್ರೋ, ಐ ನೀಡ್ ಸಮಥಿಂಗ್ ಮೋರ್. ಎಲ್ಲ ಹೆವಿ ಪಟ್ ಅಂತ ಬಂದ್ಬಿಡುತ್ತೆ. ಅದಾದ್ಮೇಲೆ ಬರ್ತಾಯಿಲ್ಲ. ಓ ಬ್ಯಾಕ್ ವೀಲು ಹಿಂಗೆ ಸ್ಲೈಡ್ ಆಯಿತು ಸ್ವಲ್ಪ ಓವರ್ ಬ್ರೇಕ್ ಹೊಡೆದಾಗ. ಫ್ರಂಟ್ ವೀಲ್ ನೀವು ಆಟ ಆಡೋಕ್ಕೆಲ್ಲ ಹೆವಿ ಫನ್ ಇದೆ. ಸಿಟಿ ಒಳಗಡೆ ಎಲ್ಲ ಮಸ್ತಾಗಿದೆ ಅಂದ್ಕೊಳ್ಳಿ ಓಡ್ಸೋಕ್ಕೆ. ಬಟ್ ಓಡ್ಸೋಕ್ಕೆ ಸಖತ್ತಾಗಿರುತ್ತೆ ಸಿಟಿ ಒಳಗಡೆ ಎಲ್ಲ, ಹೆವಿ ಪವರ್ ಇದೆಯಲ್ಲ. ಸೊ ನಾನು ಓಡಿಸ್ಬೇಕಿನ್ನ ಸಿಟಿ ಒಳಗಡೆ, ಬಟ್ ಮೋಸ್ಟ್ಲಿ ಎತ್ತಲ್ಲ ನಾನು ಸಿಟಿ ಒಳಗಡೆ. ಇವಾಗ ಸನ್ರೈಸ್ ಆಗ್ತಾಯಿದೆ. ಬೆಳಗ್ಗೆ 5:30ಗೆ ಎದ್ಬಿಟ್ಟು ಬಂದುಬಿಟ್ಟಿದ್ದೀನಿ. ಆಮೇಲೆ ಸ್ವಲ್ಪ ನನಗೆ ಕಷ್ಟ ಓಡ್ಸೋಕ್ಕೆ 5:30 ಎಲ್ಲ ಆದಮೇಲೆ. ಐ ಥಿಂಕ್ ಈ ರೋಡಲ್ಲಿ ಆಡೋಕ್ಕಾಗಲ್ಲ ನಾವು. ತುಂಬ ಸೇಮ್ ಒಂದೇ ಖಾಲಿ ರೋಡ. 170 ಹಿಡ್ಕೊಂಡು ಕೂತ್ಕೊಂಡ್ರೆ ಸೂಪರ್ ಬೈಕ್ಸ್ ಎಲ್ಲ 299 ಲಾಕ್ ಮಾಡ್ಕೊಂಡು ಕೂತ್ಕೊಬೋದು ಈ ರೋಡಲ್ಲಿ, ಅಷ್ಟು ಖಾಲಿ ಇದೆ ಈ ರೋಡಲ್ಲೆಲ್ಲ. KTM ಅಟ್ಟರ್ ವೇಸ್ಟ್. ನಿಮಗೇನು ಸುಮ್ಮನೆ ಖಾಲಿ ರೋಡಲ್ಲಿ ಎಷ್ಟಂತ ಕೂತ್ಕೊಂಡಿರ್ತೀರ 170 ಹಿಡ್ಕೊಂಡು. ರೋಡ್ ಹೆಂಗಿರಬೇಕು ಅಂದರೆ ನೀವು ಫುಲ್ ಐ ಮೀನ್ ಫುಲ್ ಸ್ಪೀಡಲ್ಲಿ ಆ ಗಾಡಿಯಲ್ಲಿ ಫುಲ್ ಏನು ಕೆಪಾಸಿಟಿ ಇದೆ ಆ ಕೆಪಾಸಿಟಿನ ನೀವು ಒಂದು 2 ಮಿನಿಟ್ಸ್ ಯೂಸ್ ಮಾಡ್ಕೊಬೇಕಷ್ಟೇ. 1 ಮಿನಿಟ್ ಕೂಡ ಜಾಸ್ತಿ, ಒಂದು 30 ಸೆಕೆಂಡ್ಸ್ ಟು 1 ಮಿನಿಟ್ ನೀವು ಆ ಸ್ಪೀಡಲ್ಲಿ ಇರಬೇಕು. ಮತ್ತೆ ಯು ಹ್ಯಾವ್ ಟು ಕಮ್ ಸ್ಲೋ ಡೌನ್ ಅಗೇನ್, ಯು ಹ್ಯಾವ್ ಟು ಗೋ ಬ್ಯಾಕ್ ಟು ದಟ್ ಸ್ಪೀಡ್. ಆವಾಗಲೇ ಮಜಾ ಇರುತ್ತೆ. ನೀವು ಒಂದೇ ಸ್ಪೀಡಲ್ಲಿ ಲಾಕ್ ಮಾಡ್ಕೊಂಡು ಕೂತ್ಕೊಳ್ತೀರಾ ಅಂದರೆ ಡೋಂಟ್ ಬಿ ಫನ್. ಮತ್ತು ಈ ಕ್ವಿಕ್ ಶಿಫ್ಟರು ಆಟೋ ಬ್ಲಿಪ್ಪರ್, ಐ ಮೀನ್ ಕ್ವಿಕ್ ಶಿಫ್ಟರ್ ಆಟೋ ಬ್ಲಿಪ್ಪರೇ ಅಲ್ಲ, ಕ್ವಿಕ್ ಶಿಫ್ಟರ್ ಆಟೋ ಬ್ಲಿಪ್ಪರ್ ಹೆವಿ ಕ್ರೇಜಿಯಾಗಿ ವರ್ಕ್ ಆಗುತ್ತೆ. ಪರ್ಫೆಕ್ಟ್ ಗೇರಲ್ಲಿ ಇದ್ದೀರಾ ಅಂದರೆ ನೆಕ್ಸ್ಟ್ ಲೆವೆಲ್ ವರ್ಕ್ ಆಗುತ್ತೆ. ಮಸ್ತಾಗಿ ಡೌನ್ ಶಿಫ್ಟ್ ಮಾಡ್ಬೋದು, ಮಸ್ತಾಗಿ ಅಪ್ ಶಿಫ್ಟ್ ಮಾಡ್ಬೋದು. ಕ್ಲಚ್ ಹಿಡಿಯೋದೇ ಬೇಕಾಗಿಲ್ಲ. Insta360 ಬೇರೆ, ಐ ಮೀನ್ Insta360 ನನ್ನ ಫ್ರೆಂಡು ಇಸ್ಕೊಂಡೆ ಟ್ರೈ ಮಾಡೋಣ Insta360 ಹೆಂಗೆ ಬರುತ್ತೆ ಅಂತ. ಸೊ ಇವತ್ತು ಹೋಗ್ಬಿಟ್ಟು ಸ್ವಲ್ಪ Insta360 ಎಕ್ಸ್ಪ್ಲೋರ್ ಮಾಡಬೇಕು, ಎಡಿಟ್ ಮಾಡ್ಬೇಕಾದ್ರೆ. ಇನ್ನೂ ಚೆಕ್ ಮಾಡಿಲ್ಲ. ಸೊ ಇವಾಗ ನಾವು ಈ ಹೈವೇನ ಎಕ್ಸಿಟ್ ಆಗಿಬಿಟ್ಟು ಮುಂದೆ ಕೋಲಾರ ಹೈವೇ ಎತ್ಕೊಳೋಣ. ಕೋಲಾರ ಹೈವೇ ಇಷ್ಟೊಂದು, ಐ ಮೀನ್ 3 ಲೇನ್ಸ್ ಇಲ್ಲ, 2 ಲೇನ್ಸು ಪ್ಲಸ್ ಸ್ವಲ್ಪ ಟ್ರಾಫಿಕ್ ಜಾಸ್ತಿ ಇರುತ್ತೆ ಅಲ್ಲಿ. 390ಗೆ ಐ ಥಿಂಕ್ ಆ ರೋಡು ಹೈವೇಗೆ ಆಟ ಆಡ್ಬೋದು. ಇದು ತುಂಬ ಓವರ್ ಆಗೋಯ್ತು. ಎಷ್ಟು ಕಾಲಿದೆ ನೋಡಿ. ರೆಡ್ ಲೈನ್ ಮಾಡಿಸ್ತಾ ಇದ್ದೀನಿ ಅನಿಸುತ್ತೆ ಸ್ವಲ್ಪ.
ಬ್ಲಾಸ್ಟ್ ಮಾತ್ರ ಕ್ರೇಜಿ ಆಗಿದೆ. ವಿಂಡ್ ಬ್ಲಾಸ್ಟ್ ಮಾತ್ರ ಒಂದು ಎಕ್ಸಾಸ್ಟ್ ಹಾಕಿದ್ರೆ ಅಟ್ಲೀಸ್ಟ್ ಮಜಾ ಬರುತ್ತೆ ನನ್ನ ಪ್ರಕಾರ. ಪಕ್ಕ ಇನ್ನು BMC ಏರ್ ಫಿಲ್ಟ್ರ್ ಹಾಕ್ಸ್ಬೇಕು. ಮೇ ಬಿ ಅದು ಹಾಕ್ಸಿದ್ರೆ ಇವಾಗ ಏನು 170 ಸ್ಟ್ರಗಲ್ ಮಾಡ್ತಿದೆಯಲ್ಲ, ಓಕೆ 165ಇಂದ 170ಗೆ ಮೇ ಬಿ ಅದೊಂದು ಸ್ವಲ್ಪ ಸ್ಟ್ರಗಲ್ ಹಿಂಗೆ ಕಮ್ಮಿ ಆಗುತ್ತೆ. 170ಗೆ ಈಸಿಯಾಗಿ ಹೋಗ್ಬೋದು ಏರ್ ಫಿಲ್ಟ್ರ್ ಹಾಕ್ಸಿದ್ರೆ. ನೋಡೋಣ, ಮೋಸ್ಟ್ ಪ್ರಾಬಬ್ಲಿ ಆದರೆ ನೆಕ್ಸ್ಟ್ ಮಂತು ಇಲ್ಲ ಈ ಮಂತ್ ಆಗಲ್ಲ, ಮೋಸ್ಟ್ಲಿ ಆಗೋಯ್ತು. ಇನ್ನು 2 ಡೇಸಲ್ಲಿ ನಾನು ಕೊಯಂಬತ್ತೂರಿಗೆ ಹೋಗಬೇಕು.